ನಮಸ್ಕಾರ. ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಯಾವ ರೀತಿಯ ಪ್ಲಾಟ್‌ಫಾರ್ಮ್ ಅಂತ ಅಂದ್ರೆ ನಿಮ್ಗೆ ಇದೇನ್ ತಿಳಿಸುತ್ತೆ ಅಂತಂದ್ರೆ ನಿಮ್ಮ ಕುಟುಂಬದಲ್ಲಿ ಒಂದು ಬಜೆಟ್‌ನ ಹೇಗೆ ಮಾಡೋದು, ಪರ್ಸನಲ್ ಫೈನಾನ್ಸ್‌ನ ಹೇಗೆ ಸರಿ ಮಾಡ್ಕೊಳ್ಳೋದು, ದುಡ್ಡಿನ ಜೊತೆ ಒಂದು ಡೀಲಿಂಗ್ ಇದೆ ಅಲ್ವಾ? ಇದು ಭವಿಷ್ಯದಲ್ಲಿ ಯಾವ ರೀತಿ ನೀವು ರೂಪಿಸ್ಕೋಬೇಕು. ಇವತ್ತಿನ ಎಪಿಸೋಡ್ ಅಲ್ಲಿ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಆದಂತ ಅಂಡ್ ತುಂಬಾ ಉಪಯುಕ್ತವಾದಂತ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದೇನೇ ಆರ್ಥಿಕ ಸ್ವತಂತ್ರತೆ ಅಂದ್ರೆ ಫೈನಾನ್ಷಿಯಲ್ ಫ್ರೀಡಮ್. ಅಂದ್ರೆ ನಿಮಗೆ ಎಷ್ಟು ದುಡ್ಡು ಬೇಕಾಗುತ್ತೆ ಅಂದ್ರೆ ಆರ್ಥಿಕವಾಗಿ ನೀವು ಸ್ವತಂತ್ರವಾಗಿ ಇರೋದಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ. ಈಗ ಕೆಲವೊಬ್ರು ಕೇಳುವಂತದ್ದು, ಈಗ ನಾವು ಒಂದು 40 ವರ್ಷದಲ್ಲಿ ನಾವು ಒಂದು ರಿಟೈರ್ಮೆಂಟ್ ಪ್ಲಾನ್ ಮಾಡೋದಾದ್ರೆ ಅದನ್ನ ಹೇಗೆ ಪ್ಲಾನ್ ಮಾಡೋದು, ಇದ್ರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ಆನಂದ್ ಶ್ರೀನಿವಾಸನ್ ಸರ್ ಇದ್ದಾರೆ. ಅವರು ದೇಶದ ಪ್ರಮುಖ ಅರ್ಥಶಾಸ್ತ್ರಜ್ಞರು ಹಾಗೂ ತಮಿಳುನಾಡಿನ ಒಬ್ಬ ಪ್ರಮುಖ ರಾಜಕೀಯ ವ್ಯಕ್ತಿಗಳಾಗಿದ್ದಾರೆ. ಆನಂದ್ ಸರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಥ್ಯಾಂಕ್ ಯು ನೀಲುಜಿ. ಸರ್, ಇವರಲ್ಲಿ ಈಗ ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ, ಎಷ್ಟು ದುಡ್ಡಿನ ಅವಶ್ಯಕತೆ ಇರುತ್ತೆ ಅಂತ, ಎಷ್ಟು ದುಡ್ಡು ಬೇಕಾಗುತ್ತೆ ಅಂದ್ರೆ ನಾವು ಆರ್ಥಿಕವಾಗಿ ಸ್ವತಂತ್ರವಾಗಿರೋದಕ್ಕೆ ಎಷ್ಟು ಬೇಕಾಗುತ್ತೆ? ಇದು ತುಂಬಾ ಕಷ್ಟಕರವಾದಂತ ಪ್ರಶ್ನೆ ಉತ್ತರ ಕೊಡೋದಕ್ಕೆ. ಸೊ ಇದರಿಂದನೇ ಇದು ಒಂದು ಮೂವಿಂಗ್ ಟಾರ್ಗೆಟ್ ಅಂತ ಇರುತ್ತೆ. ಅಂದ್ರೆ ನಾವೀಗ ದೈನಂದಿನ ಜೀವನದಲ್ಲಿ ಏನ್ ಜೀವಿಸ್ತೀವಲ್ಲ, ಸೊ ಇದ್ರಲ್ಲಿ ಎಷ್ಟು ಇನ್ಫ್ಲೇಷನ್ ಇದೆ ಅನ್ನೋದನ್ನ ಜಡ್ಜ್ ಮಾಡೋದು ತುಂಬಾನೇ ಕಷ್ಟ. ಕಾರಣಕ್ಕೆ ಸರ್ಕಾರ ಹೇಳ್ತಾ ಇರುವಂತದ್ದು, ಭಾರತದಲ್ಲಿ ಹಣದುಬ್ಬರ ಇಲ್ಲ. ನಾವು ಈ ಹಣದುಬ್ಬರದ ಮೇಲೆ ಕೆಲಸ ಮಾಡಿದೀವಿ. ಕಳೆದ 2 ವರ್ಷಗಳಿಂದ ಯಾವುದೇ ಹಣದುಬ್ಬರ ಇಲ್ಲ. ಆದ್ರೆ ಇವರು ನಮ್ಗೆ ಅದು ಗೊತ್ತಾಗಿದೆ, ಈ ಸಿಲಿಂಡರ್ ಬೆಲೆನೇ 75 ರೂಪಾಯಿ ಜಾಸ್ತಿ ಆಗಿದೆ. ಅಂದ್ರೆ ಹಣದುಬ್ಬರ ಇದೆ. ಇನ್ನೊಂದು ವಿಷಯ ಏನು ಅಂತಂದ್ರೆ, ಡಾಲರು ಹೋದ ವರ್ಷ 85 ರೂಪಾಯಿ ಇತ್ತು, ಈಗ ಅದು 92 ತಲುಪಿದೆ. ಅಂದ್ರೆ 85 ಇಂದ 92 ಆಗ್ಬಿಟ್ಟಿದೆ. ಸೊ ಇದು ಅರ್ಥ ಏನಂದ್ರೆ, ಕೆಲವೊಂದು ವಸ್ತುಗಳನ್ನ ನಾವು ಇಂಪೋರ್ಟ್ ಮಾಡ್ತೀವಲ್ಲ, ಅಂದ್ರೆ ನಾವು ಬೇಳೆ ಇಂಪೋರ್ಟ್ ಮಾಡ್ತೀವಿ, ಈಗ ಎಡಿಬಲ್ ಆಯಿಲ್ ಇಂಪೋರ್ಟ್ ಮಾಡ್ತೀವಿ, ಈ ಚಿಕನ್ ಫೀಡ್ ನ ನಾವು ಇಂಪೋರ್ಟ್ ಮಾಡ್ತೀವಿ. ಸೊ ಈ ರೀತಿಯಾಗಿ ನಾವು ಏನು ಈಗ ಊಟಕ್ಕೆ ಉಪಯೋಗಿಸುವಂತ ಸಾಮಗ್ರಿಗಳಿದೆಯಲ್ಲ, ಕುಕ್ಕಿಂಗ್ ಆಯಿಲು, ಚಿಕನ್ನು, ಸೊ ಇದೆಲ್ಲದರ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಸೊ ಇದಲ್ಲದೆ ಈಗ ಕ್ರೂಡ್ ಆಯಿಲ್ದು ಬೆಲೆ ಕೂಡ ಜಾಸ್ತಿ ಆಗ್ತಾ ಇದ್ರೆ, ಪೇಂಟು, ಟೈರು, ಕಾರ್ ಇದ್ರದ್ದೆಲ್ಲದ್ರದ್ದು ಬೆಲೆ ಜಾಸ್ತಿ ಆಗುತ್ತೆ. ನಾವು ಇದನ್ನೆಲ್ಲ ಎಸ್ಟಿಮೇಟ್ ಮಾಡೋದಕ್ಕಾಗಲ್ಲ ಇದು ಎಷ್ಟು ಜಾಸ್ತಿ ಆಗುತ್ತೆ ಅಂತ. ಯಾಕೆ ಅಂತಂದ್ರೆ 2 ವಿಷಯ ಇದೆ. ಒಂದು, ಈ ಮೆಡಿಕಲ್ ಟೆಕ್ನಾಲಜಿ ಕಾರಣದಿಂದ ಜನರು ಹೆಚ್ಚು ಕಾಲ ಬದುಕ್ತಾ ಇದ್ದಾರೆ. ಸೊ ಆವರೇಜ್ ಲೈಫ್ ಎಕ್ಸ್ಪೆಕ್ಟೆನ್ಸಿ 75ರಿಂದ 80ವರೆಗೂ ಆಗಿದೆ. ಅಂದ್ರೆ 75 ಇಂದ 80ವರೆಗೂ ಜೀವಿಸ್ಬೋದು. ಆಮೇಲೆ ಈಗ ಈ ಕೆಲಸ ಮಾಡ್ತಾ ಇರ್ತಾರಲ್ವಾ, ಅವ್ರದ್ದೆಲ್ಲ ಒಂದು 50-55 ವರ್ಷಕ್ಕೆ ಮುಗ್ದೋಗುತ್ತೆ. ಸೊ ನೀವು 50 ವರ್ಷ ಇರ್ಬೇಕಾಗತ್ತೆ. ಈ ರಿಟೈರ್ ದುಡ್ಡು ನಿಮ್ಮ ಹತ್ರ ಇರುತ್ತಲ್ಲ, ಸೊ ಅದನ್ನ ನೀವು ಮತ್ತೆ 50 ವರ್ಷ ಇಟ್ಕೋಬೇಕಾಗತ್ತೆ. ಸೊ ಈಗ ಇದ್ರನ್ನ ಎಸ್ಟಿಮೇಟ್ ಮಾಡಬೇಕು ಅಂತಂದ್ರೆ, ನಿಮ್ಗೆ ಎಷ್ಟು ದುಡ್ಡು ಬೇಕಾಗುತ್ತೆ ಅಂತ ಮಾಡುವಂಥದ್ದು ತುಂಬಾನೇ ಕಷ್ಟ. ಯಾಕೆ ಅಂತಂದ್ರೆ ಇದೇನಾಗತ್ತೆ, ಈ ಪ್ರತಿ ಒಂದು 5 ವರ್ಷಕ್ಕೊಮ್ಮೆ ನಿಮಗೆ ದುಡ್ಡು ಬೇಕು ಅಂತ ಅಂದ್ರೆ ಇಷ್ಟು ಕಷ್ಟ ಅನ್ಸಲ್ಲ. ಆದ್ರೆ ಇವತ್ತು ನೀವು ಒಂದು 1 ಲಕ್ಷ ಖರ್ಚು ಮಾಡ್ತೀರಾ. ಈಗ ನಿಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ ಏನಿದೆ, ನೀವೀಗ ರಿಟೈರ್ ಆಗಿದ್ದೀರಾ, ಮಗನೋ ಮಗಳು ಓದೋದಕ್ಕೋಸ್ಕರ ಅವ್ರು ಹೊರದೇಶಕ್ಕೆ ಹೋಗಿದ್ದಾರೆ, ಅವರ ಮದುವೆ ಖರ್ಚನ್ನ ನೀವು ನೋಡ್ಕೋಬೇಕಾಗತ್ತೆ. ನಿಮಗೆ ಇದನ್ನ ಬಿಟ್ಟರೆ ಬೇರೆ ಯಾವ ಖರ್ಚು ಇರೋದಿಲ್ಲ. ನೀವು ನಿಮ್ಮ ವೈಫ್ ಜೊತೆ ಒಂದು ಪೀಸ್ಫುಲ್ ರಿಟೈರ್ಮೆಂಟ್ನ ನೀವು ಅನುಭವಿಸ್ತಾ ಇದ್ದೀರಾ ಅಂತಂದ್ರೆ, ಈಗ ನೀವು ಸುಮ್ಮನೆ ಹಂಗೆ ಯೋಚನೆ ಮಾಡಿ, ಈ ಒಂದು 5 ವರ್ಷದಲ್ಲಿ ನಿಮ್ಮ ಎಕ್ಸ್ಪೆನ್ಸ್ ಏನಿದೆ ಅದು ಡಬಲ್ ಆಗುತ್ತೆ. ಆನಂದ್ ಸರ್, ಇನ್ನೊಂದು ಪ್ರಶ್ನೆ ಇದೆ. ಈ ಆರ್ಥಿಕ ಸ್ವತಂತ್ರತೆ ಅಂತ ಅನ್ನೋದು ಇದನ್ನ ಒಂದು ನಂಬರ್ ಆಗಿ ತಗೊಳ್ಳೋದು, ಅಥವಾ ಒಂದು ಫೀಲಿಂಗೋ ಅಥವಾ ಒಂದು ಭಾವನೆನೋ ಯಾವ್ದೋ, ಬಟ್ ಇದ್ರ ಜೊತೆ ನಾವು ಬದುಕಬೇಕಾಗುತ್ತೆ. ಈ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಇದೆಯಲ್ಲ, ಇದನ್ನ ನಾವು ನಂಬರ್ಸ್ ಟರ್ಮ್ಸ್ ಅಲ್ಲಿ ನೋಡ್ಬೇಕಾಗತ್ತಾ, ಒಂದು ರಿಯಲೈಸೇಷನ್ ಅಂತ ಹೇಳ್ತೀವಲ್ಲ, ಸೊ ಆ ರೀತಿ ನೋಡ್ಬೇಕಾಗತ್ತಾ? ಸೊ ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಸರ್? ನೀವು ಇದನ್ನ ನಂಬರ್ಸ್ ಅಲ್ಲೇ ನೋಡ್ಬೇಕಾಗತ್ತೆ. ಯಾಕೆಂತಂದ್ರೆ ಈಗ ನೀವು ರೊಟ್ಟಿ ತಿಂದ್ರೆ ನಿಮ್ಮ ಹೊಟ್ಟೆ ತುಂಬುತ್ತೆ. ನೀವು ಹೋಗಿ ನಿಮ್ಮ ಮಕ್ಳ ಹತ್ರ ಕೇಳೋದಕ್ಕಾಗಲ್ಲ, ನನ್ಗೊಂದು 50,000 ಕಳಿಸು ಅಂತ. ಸೊ ಅದರಿಂದ ನೀವು ಅದು ಟೆನ್ಷನ್ ತಗೋಬಾರ್ದು. ಸೊ ಈಗ ಇವತ್ತಿಗೆ ನಿಮ್ಮ ಹತ್ರ 1 ಲಕ್ಷ ಇದೆಯಾ, ನಿಮ್ಮ ಖರ್ಚು ಒಂದು ತಿಂಗಳಿಗೆ 1 ಲಕ್ಷ ಇದೆಯಾ, ನೀವೀಗ ಇಲ್ಲಿ ಒಂದು 7 ವರ್ಷದಿಂದ ಬದುಕ್ತಾ ಇದ್ದೀರಾ ಅಂತಂದ್ರೆ, ನಿಮ್ಗೊಂದು 80 ವರ್ಷ ಆಯ್ತು ಅಂತಂದ್ರೆ ಆದ ಎಕ್ಸ್ಪೆನ್ಸಸ್ ಏನಿದೆ ಅದು ಒಂದು ತಿಂಗಳಿಗೆ 3ರಿಂದ 4 ಲಕ್ಷ ರೂಪಾಯಿ ಆಗಿರುತ್ತೆ. ನೀವು ಪ್ರತಿ ತಿಂಗಳಿಗೆ 1 ಲಕ್ಷ ರೂಪಾಯಿ ಖರ್ಚು ಮಾಡೋದಕ್ಕೆ ಇಡಬೇಕಾಗತ್ತೆ. ಆಮೇಲೆ ಒಂದು 50,000 70,000 ನೀವು ರೀಇನ್ವೆಸ್ಟ್ ಮಾಡಬೇಕಾಗತ್ತೆ. ಯಾಕೆಂತಂದ್ರೆ ನಿಮ್ಮ ಪ್ರಿನ್ಸಿಪಲ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವೀಗ ನಿಮ್ಮ ಪ್ರಿನ್ಸಿಪಲ್ಸ್ ಇಂದ ದುಡ್ಡು ತಗೋತೀರಾ ಅಲ್ವಾ, ನೀವೀಗ ಒಂದು ಕಾರ್ಪಸ್ ಮಾಡಿದ್ದೀರಾ, ಆ ಕಾರ್ಪಸ್ ಇಂದ ನಿಮ್ಗೆ ರಿಟರ್ನ್ ಬರ್ತಾ ಇದೆ. ಸೊ ಆ ರಿಟರ್ನ್ ನೀವು ಖರ್ಚು ಮಾಡ್ತಾ ಇದ್ದೀರಾ. ಈ ಕಾರ್ಪಸ್ ಬೆಲೆ ಅನ್ನೋದು ಕೆಳಗ್ ಬರಕ್ ಶುರುವಾಗುತ್ತೆ. ಯಾಕೆ ಅಂತಂದ್ರೆ ಈ ರುಪಿಯ ಬೆಲೆ ಕೂಡ ಕೆಳಗಡೆ ಬಂದಿರತ್ತೆ. ನಾನು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಈಗ ಚಿನ್ನ ತಗೊಳ್ಳಿ, 1 ವರ್ಷಕ್ಕೆ ಮುಂಚೆ 9,000 ಇತ್ತು, ಈಗ 15,000 ಆಗಿದೆ. ಸೊ ಈಗ ರುಪಿದು ವ್ಯಾಲ್ಯೂ ಏನಿದೆ ಅದು ಡಿಕ್ಲೈನ್ ಆಗ್ಬಿಟ್ಟಿದೆ.
ಸೊ ನೀವು ನೆನಪಲ್ಲಿ ಇಟ್ಕೋಬೇಕಾಗಿರೋಂಥದ್ದು ಪ್ರತಿ 5 ವರ್ಷಕ್ಕೊಮ್ಮೆ ಕಾರ್ಪಸ್ ವ್ಯಾಲ್ಯೂ ಅನ್ನೋದು ಡಿಕ್ಲೈನ್ ಆಗ್ಬಿಡುತ್ತೆ. ಕಾರ್ಪಸ್ನು ಜಾಸ್ತಿ ಮಾಡಬೇಕಾಗುತ್ತೆ. ಸೊ 1 ಲಕ್ಷ ರೂಪಾಯಿ ನಿಮಗೆ ಖರ್ಚಿಗೆ ಬೇಕಾಗುತ್ತೆ. 50,000 ನೀವು ಕಾರ್ಪಸ್ ವ್ಯಾಲ್ಯೂನ ಇನ್ಕ್ರೀಸ್ ಮಾಡೋದಕ್ಕೆ ಬೇಕಾಗುತ್ತೆ. ಹಾಗಿದ್ದಾಗ ಮಾತ್ರ ಕಾರ್ಪಸ್ ದೊಡ್ಡದಾಗ್ತಾ ಹೋಗುತ್ತೆ. ಆನಂದ್ ಸರ್, ಈಗ ನೀವು ಈ ಕಾರ್ಪಸ್ ವ್ಯಾಲ್ಯೂ ಬಗ್ಗೆ ಮಾತಾಡ್ತಾ ಇದ್ದೀರಾ. ಈ ಮೆಟ್ರೋ ಸಿಟೀಸ್ ಎಲ್ಲ ಇದೆಯಲ್ಲ, ಈ ಫಾರ್ ಎಕ್ಸಾಂಪಲ್ ಚೆನ್ನೈ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಸೊ ಈ ರೀತಿ ಒಂದು ಸಿಟಿಗಳಲ್ಲೆಲ್ಲ ಇಷ್ಟು ದುಡ್ಡು ಇರ್ಬೇಕಾಗತ್ತೆ ಅವು ಫೈನಾನ್ಷಿಯಲಿ ಫ್ರೀ ಇದೀವಿ ಅಂತ ನಮ್ಗೆ ಅನ್ಸೋದಕ್ಕೆ? ಡೆಲ್ಲಿ, ಚೆನ್ನೈ, ಬ್ಯಾಂಗ್ಳೂರ್ ಈ ತರ ದೊಡ್ಡ ನಗರಗಳಲ್ಲಿ 70,000 ರಿಂದ 80,000 ಬೇಕಾಗುತ್ತೆ. ನಿಮ್ಗೆ ಸ್ವಂತ ಮನೆ ಇಲ್ಲ ಅಂತಂದ್ರೆ, ಅಥವಾ ನಿಮ್ಗೆ ಏನಾದ್ರು ಸ್ವಂತ ಮನೆ ಇದ್ರೆ ಒಂದು 20-15,000 ಅದು ಕಡಿಮೆ ಮಾಡ್ಬೋದು. ನಿಮ್ಗೆ ಓನ್ ಹೌಸ್ ಇದೆ ಅಂತಂದ್ರೆ ಯಾವುದೇ ರೀತಿಯ ಸಾಲಗಳಿಲ್ಲದೆ ನೀವು ಅದನ್ನ ಒಂದು 50,000ಕ್ಕೆ ಕಡಿಮೆ ಮಾಡ್ಕೋಬಹುದು. 50,000 ರಿಂದ 70,000 ಇಬ್ಬರಿಗೆ ಇವತ್ತಿಗೆ ಬೇಕಾಗುತ್ತೆ. ಯಾಕೆ ಅಂತಂದ್ರೆ ಈ ಡಾಕ್ಟರ್ ಫೀಸ್ ಜಾಸ್ತಿ ಆಗಿದೆ, ಮೆಡಿಕಲ್ ಫೀಸ್ ಜಾಸ್ತಿ ಆಗಿದೆ, ಟ್ಯಾಬ್ಲೆಟ್ಸ್ಗಳ ಬೆಲೆ ಜಾಸ್ತಿ ಆಗಿದೆ. ಸೊ ಯಾಕಂತಾನೆ ನಿಮ್ಗೆ ಒಂದು ಹೆಲ್ಪ್ ಅನ್ನೋದು ಬೇಕಾಗುತ್ತಲ್ವಾ. ನೀವೀಗ ಟೆಂಪ್ರರಿಗೂ ಒಬ್ಬ ಡ್ರೈವರ್ನ ಕರಿಬೇಕಾಗತ್ತೆ. ಅದೇ ನೀವು ಹೊರಗಡೆ ಹೋಗೋದಕ್ಕಾಗಲ್ಲ. 5 ದಿನದಲ್ಲಿ 2 ದಿನ ಹೊರಗಡೆ ಹೋಗ್ತೀರಾ. ಸೊ ಅದಕ್ಕೋಸ್ಕರ ಒಬ್ಬ ಡ್ರೈವರ್ನ ನೀವು ಇಡಬೇಕಾಗತ್ತೆ. ಒಂದು ದಿನಕ್ಕೆ ಡ್ರೈವರ್ನ ನಾವು ಕರಿಬೇಕು ಅಂತಂದ್ರೆ ಈ ಮೆಡ್ರಾಸ್, ಚೆನ್ನೈಯಲ್ಲೇ 5,000 ರೂಪಾಯಿ ಆಗುತ್ತೆ ಒಂದು ದಿನಕ್ಕೆ. ಅಥವಾ ನಿಮ್ಮ ಮಕ್ಕಳೇನಾದ್ರೂ ಬೇರೆ ಊರಲ್ಲಿ ಇದ್ರು ಅಂತಂದ್ರೆ ಈ ಟ್ರಾವೆಲ್ ಎಕ್ಸ್ಪೆನ್ಸಸ್ ಬೇರೆ ಆಗತ್ತೆ. ನೀವು ನ್ಯೂಸ್ ಪೇಪರ್ ತಗೋಬೇಕಾಗತ್ತೆ, ಸಬ್ಸ್ಕ್ರಿಪ್ಷನ್ ಕೊಡ್ಬೇಕಾಗತ್ತೆ, ಇಂಟರ್ನೆಟ್ ಬಿಲ್ಸು ಇದೆಲ್ಲ ಸೇರಿದ್ರೆ ಒಂದು 50,000 ರಿಂದ 60,000 ರೂಪಾಯಿ ಬೇಕಾಗುತ್ತೆ. ಸೊ 1 ವರ್ಷಕ್ಕೆ 7,20,000 ರೂಪಾಯಿ ಬೇಕಾಗುತ್ತೆ. ಸೊ ಇದಂತಂದ್ರೆ ನಿಮ್ಗೆ ಇವಾಗ 1 ಕೋಟಿ ಡೆಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಇರಬೇಕಾಗುತ್ತೆ. 1 crore ಇನ್ ಡೆಟ್ ಇನ್ಸ್ಟ್ರೂಮೆಂಟ್ ಇರಬೇಕಾಗುತ್ತೆ. ಸೊ ಹಿಂಗೆ ನೋಡಿದಾಗ ನಿಮಗೆ 1 ವರ್ಷಕ್ಕೆ 7,20,000 ರೂಪಾಯಿ ಬೇಕಾಗುತ್ತೆ. ನಿಮ್ಮ ಎಕ್ಸ್ಪೆನ್ಸಸ್ 8 ಲಕ್ಷ ಆಗ್ಬಿಡುತ್ತೆ. ಖಂಡಿತ. So ಆಗಿದ್ದಾಗ ನೀವು ಈ 1 ಕೋಟಿಯಲ್ಲಿ ಆನಂದ್ ಸರ್, ಈ ರಿಟೈರ್ಮೆಂಟ್ ಪ್ಲಾನ್ ಇದೆಯಲ್ಲ, ಸೊ ಈ ರಿಟೈರ್ಮೆಂಟ್ ಪ್ಲಾನ್ ಎಷ್ಟು ಅವಶ್ಯಕತೆ ಇದೆ? ಒಂದು 5 ಕೋಟಿ ಅಂತಂದ್ರೆ ಸಾಕು, ಕಂಫರ್ಟಬಲ್ ರಿಟೈರ್ ಆಗ್ಬೋದು ಭಾರತದಲ್ಲಿ. ಇವತ್ತಿಗೆ ಒಂದು 3-4 ಕೋಟಿ. ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಇವಾಗ ಒಂದು ವಿಷಮ ಸ್ಥಿತಿ ಅನ್ನೋದಿದೆ. ಸೊ ಈ ಒಂದು ಸ್ಥಿತಿಯಲ್ಲಿ ಒಂದು 5 ಕೋಟಿ ಅನ್ನೋದು ಟೈರ್ ಎ ಸಿಟಿನಲ್ಲಿ ಇದೀರಾ ಅಂತಂದ್ರೆ, ಈಗ ನಿಮ್ದೇ ಸ್ವಂತ ಮನೆ ಇದೆ ಅಂತಂದ್ರೆ ನಿಮ್ಮ ಲಿಕ್ವಿಡ್ ಅಸೆಟ್ಸ್ ಅಂತ ಏನಿದೆಯಲ್ಲ ಅದು 3-4 ಕೋಟಿ ಇರ್ಬೇಕಾಗತ್ತೆ. ಸೊ ನನಗೆ ಹೇಳ್ತಾ ಇರೋದು ವಿತೌಟ್ ಯುವರ್ ಹೌಸ್, ಮನೆ ಬಿಟ್ಬಿಡಿ, ಲ್ಯಾಂಡ್ ಬಿಟ್ಬಿಡಿ, ಜ್ಯುವೆಲ್ಸ್ ಬಿಟ್ಬಿಡಿ, ಲಿಕ್ವಿಡ್ ಫೈನಾನ್ಷಿಯಲ್ ಅಸೆಟ್ಸ್ ಅಂತಂದ್ರೆ 3 ಕೋಟಿ ಇರ್ಬೇಕಾಗತ್ತೆ. ಈಗ ನಿಮ್ಮ ಹತ್ರ ಏನಾದ್ರು ಒಂದು 3 ಕೋಟಿ ಇದೆ ಅಂತಂದ್ರೆ ತಿಂಗಳಿಗೆ ಒಂದು 2 ಲಕ್ಷ ಸಿಗತ್ತೆ. ತಿಂಗಳಿಗೆ ನಿಮ್ಗೆ 2 ಲಕ್ಷ ಸಿಕ್ತು ಅಂತಂದ್ರೆ ಒಂದು 60,000 ರಿಂದ 70,000 ನೀವು ಖರ್ಚು ಮಾಡ್ಬೋದು. 1 ಲಕ್ಷ ತಿರ್ಗಾ ಇನ್ವೆಸ್ಟ್ ಮಾಡಿ. ಆ ಕಾರ್ಪಸ್ ಅನ್ನೋದು ಎಷ್ಟಿರಬೇಕೋ ಅಷ್ಟೇ ಇರುತ್ತೆ. ಇದು ಹೆಂಗೆ ಅಂತಂದ್ರೆ ನೀವೀಗ ಟ್ರೆಡ್ಮಿಲ್ ಅಲ್ಲಿ ಓಡ್ತಾ ಇರ್ತೀರಾ, ಆದ್ರೆ ಅದೇ ಜಾಗದಲ್ಲಿ ಇರ್ತೀರಾ ಅಲ್ವಾ. ಯು ರನ್ ಟು ಸೇ ಇನ್ ದ ಸೇಮ್ ಪ್ಲೇಸ್ ಇನ್ ದ ಟ್ರೆಡ್ಮಿಲ್. ಸೊ ಈ ರಿಟೈರ್ಮೆಂಟ್ ಅನ್ನೋದು ಲೈಕ್ ರನ್ನಿಂಗ್ ಇನ್ ಅ ಟ್ರೆಡ್ಮಿಲ್. ಸೊ ನಿಮ್ಮ ಈ ಕಾರ್ಪಸ್ ಅಲ್ಲಿ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆಗ ನೀವು ಇನ್ಫ್ಲೇಷನ್ ನ ಹ್ಯಾಂಡಲ್ ಮಾಡೋದಕ್ಕಾಗುತ್ತೆ. ಇವತ್ತಿನ ಒಂದು ಸ್ಟೇಜ್ ಅಲ್ಲಿ ಈ ಅಪ್ಪರ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್ ಅಲ್ಲಿ ನಿಮ್ಮ ಹತ್ರ ಏನಾದ್ರೂ ಸ್ವಂತ ಮನೆ ಇದೆ ಅಂತಂದ್ರೆ ಒಂದು 3 ಕೋಟಿಯ ಫೈನಾನ್ಷಿಯಲ್ ಅಸೆಟ್ಸ್ ಅನ್ನೋದು ನಿಮ್ಮ ಹತ್ರ ಇರಬೇಕಾಗತ್ತೆ. ಸೊ ಇದರಿಂದ ನಿಮಗೆ 24 ಲಕ್ಷ ಲಾಭ ಸಿಗುತ್ತೆ. ಆ 24 ಲಕ್ಷದಲ್ಲಿ ನೀವು ಒಂದು 10-12 ಲಕ್ಷ ಖರ್ಚು ಮಾಡ್ತೀರಾ, ಮತ್ತೆ ಕಾರ್ಪಸ್ಗೆ 3,12,000 ಮಾಡ್ತೀರಾ. ಆಗ ನಿಮ್ಮ ಕಾರ್ಪಸ್ ಕೂಡ ಜಾಸ್ತಿ ಆಗುತ್ತೆ, ನಿಮ್ಮ ಲೈಫ್ ಸ್ಟೈಲು ಮೇಂಟೈನ್ ಆಗುತ್ತೆ. ಸೊ 20 ವರ್ಷಕ್ಕೆ ನೀವು ಈ ಕೆಲಸನ ಮಾಡ್ಬೇಕಾಗತ್ತೆ. ಆದ್ರೆ ಆನಂದ್ ಸರ್ ಅವರೇ, 40 ವರ್ಷಕ್ಕೆ ರಿಟೈರ್ ಆಗೋಯ್ತು ಅಂತಂದ್ರೆ, ಈಗ 40 ವರ್ಷಕ್ಕೆ ರಿಟೈರ್ ಅಂತಂದ್ರೆ ಸೊ ನಾವು ಈಗ ಯಾವಾಗಿಂದ ಈ ಒಂದು ಇದನ್ನ ಶುರು ಮಾಡ್ಬೇಕಾಗತ್ತೆ? ಈಗ ನಾವ್ ಏನ್ ಮಾಡಿದ್ರೆ ಓಕೆ ನಾವು 40 ವರ್ಷಕ್ಕೆ ರಿಟೈರ್ಮೆಂಟ್ಗೆ ನಾವು ರೆಡಿ ಇದೀವಿ ಅಂತ? ಈಗ 40 ವರ್ಷದಲ್ಲಿ ನೀವು ಆರಾಮಾಗಿ ಇರೋದು ಅಂತಂದ್ರೆ, ಈಗ ನಿಮ್ಮ ತಾತ ಮುತ್ತಾತಂದ್ರೆ ಏನಾದ್ರು ನಿಮ್ಗೆ ಆಸ್ತಿಗಳನ್ನ ಬಿಟ್ಟು ಹೋಗಿದ್ರೆ, ಅಥವಾ ನಿಮ್ಗೆ ಯಾವ್ದಾದ್ರು ಲಾಟ್ರಿ ಹೊಡೆದಿದ್ರೆ, ಅಥವಾ ಯಾವ್ದಾದ್ರು ಸ್ಟಾರ್ಟ್ಅಪ್ ಲಾಟ್ರಿ ಬಂದಿದ್ರೆ, ಸ್ಟಾರ್ಟ್ಅಪ್ ಕಂಪನಿ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ 2003 ನಲ್ಲಿ ನೀವು ಗೂಗಲ್ಗೆ ಜಾಯಿನ್ ಆಗಿದ್ರೆ, ಯಾವ ರೀತಿ ಒಂದು ಕಂಪನಿನಲ್ಲಿ ನೀವು ಜಾಯಿನ್ ಆಗಿರ್ತೀರಾ, ನಿಮ್ಗೆ ಅದರಿಂದ ಕೆಲವೊಂದು ಶೇರ್ಸ್ ಸಿಕ್ಕಿರತ್ತೆ, ಅದು ಲಿಸ್ಟಿಂಗ್ ಅಲ್ಲಿ ಬಹಳ ದೊಡ್ಡ ದುಡ್ಡನ್ನ ಮಾಡುತ್ತೆ. ಆಗ ನೀವು ರಿಟೈರ್ ಆಗ್ಬಹುದು. 60 ವರ್ಷದಲ್ಲಿ ನಿಮ್ಗೆ ಏನಾದ್ರೂ 3 ಕೋಟಿ ಬೇಕಾದ್ರೆ 40 ವರ್ಷದಲ್ಲಿ ನಿಮ್ಗೆ 7-8 ಲಕ್ಷ ಬೇಕಾಗುತ್ತೆ. ಯಾಕೆಂತಂದ್ರೆ 40 ವರ್ಷದಲ್ಲಿ ನಿಮ್ಮ ಮಕ್ಕಳ ಸ್ಕೂಲ್ ಎಜುಕೇಶನ್ ಅಂತ ದುಡ್ಡು ಬೇಕಾಗುತ್ತೆ, ಕಾಲೇಜ್ ಎಜುಕೇಶನ್ ಅಂತ ದುಡ್ಡು ಬೇಕಾಗುತ್ತೆ. ಬಿಗ್ ಫ್ಯಾಕ್ಟ್ ಅಂತಂದ್ರೆ ಹಿಡಿವಲ್ಲ, ಈ ಭಾರತೀಯರ ಮದುವೆಗೆ ದುಡ್ಡು ಬೇಕಾಗುತ್ತೆ. ನೀವೇನಾದ್ರೂ 40 ವರ್ಷದಲ್ಲಿ ರಿಟೈರ್ಮೆಂಟ್ ಆಗ್ಬೇಕು ಅಂತ ಅನ್ಕೊಂಡ್ರೆ ಇವತ್ತು ನಿಮ್ಮ ಹತ್ರ ಒಂದು ಸ್ವಂತ ಮನೆ ಅನ್ನೋದು ಇರ್ಬೇಕಾಗುತ್ತೆ. ಒಂದು 7-8 ಕೋಟಿ ನಿಮ್ಮ ಹತ್ರ ಅಸೆಟ್ ಅಲ್ಲಿ ಇರ್ಬೇಕಾಗತ್ತೆ. ಎರಡನೇ ಮಾತು ಏನು ಅಂತಂದ್ರೆ, ಈಗ ನೀವು ರಿಟೈರ್ ಆಗ್ತೀರಾ ಅಂತಂದ್ರೆ ಅದಾದ್ಮೇಲೆ ಏನ್ ಮಾಡ್ತೀರಾ? ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಟಿವಿ ನೋಡ್ಕೊಂಡೇ ಇದ್ಬಿಡ್ತೀರಾ? ದುನಿಯಾ ತುಂಬಾ ಬಿಸಿ ಇದೆ ಮೇಡಮ್,
ಸೊ ನೀವು ಏನಾದರೂ ಒಂದಲ್ಲ ಒಂದು ಕೆಲಸ ಮಾಡ್ತಾ ಇರಬೇಕಾಗುತ್ತೆ. ಸೊ ನೀವು ಫೈನಾನ್ಷಿಯಲಿ ಫ್ರೀ ಇರ್ತೀರಾ, ಆದರೆ ರಿಟೈರ್ ಆಗೋದಕ್ಕಾಗಲ್ಲ. ನನಗೆ 59 ವರ್ಷ, ನಂದೇ ಎಕ್ಸಾಂಪಲ್ ತಗೊಳ್ಳಿ. ನಾನು ಫೈನಾನ್ಷಿಯಲಿ ಫ್ರೀ ಇದ್ದೀನಿ, ಆದರೆ ರಿಟೈರ್ ಇಲ್ಲ. ನನಗೆ ಏನು ದುಡ್ಡು ಬೇಡ ಅಂತಲ್ಲ. ಸರಿ ಸರ್, ಇವತ್ತಿಗೆ ಈ ಎಪಿಸೋಡ್ ನ ಮುಗಿಸ್ತಾ ಇದೀವಿ. ಆದ್ರೆ ಮುಂದಿನ ಎಪಿಸೋಡ್ ಅಲ್ಲಿ ಇದು ರೋಚಕ ಮೂಮೆಂಟ್ ಇದೆ ಅಲ್ಲ, ಅದ್ರ ಬಗ್ಗೆ ತುಂಬಾ ಚರ್ಚೆ ನಡೀತಾ ಇದೆ. ಅದೇ ಈ ಫೈರ್ ಮೂಮೆಂಟ್ ಅಂತ ಯಾವ್ದು ಕೇಳ್ತೀವಿ, ಅದಕ್ಕೆ ಯಾವ್ಯಾವ ರೀತಿಯ ಆಯಾಮದಲ್ಲಿದೆ, ಅದೆಲ್ಲದ್ರ ಬಗ್ಗೆನೂ ನಾವು ಮುಂದಿನ ಎಪಿಸೋಡ್ ಅಲ್ಲಿ ಮಾತಾಡೋಣ. ತಮ್ಗೆ ಎಲ್ರಿಗೂ ಆದರದ ಸ್ವಾಗತ. ತುಂಬಾ ಧನ್ಯವಾದಗಳು ಆನಂದ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ನೀಲ್ಜಿ. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಮೇಲ್ ಐ ಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.